ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಗುರುವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಕೆಲಸ ಒರೆಸೋದೆಲ್ಲ ಬಾಕಿ ಇತ್ತು. ಬಾಗಿಲನ್ನು ಅದನ್ನೆಲ್ಲ ಸ್ವಲ್ಪ ಕಿಟಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಒಳಗಡೆ ಹೋದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ನಾನು ಕೆಂಪು ಅಕ್ಕಿಯಿಂದ ರೊಟ್ಟಿನ ಹೇಗೆ ಮಾಡೋದು ಮತ್ತು ಹಸಕ್ಕಿ ತಂಬಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಮತ್ತು ಇದು ಡ್ರೈ ಫಿಶ್ ಕರಿನ ಹೇಗೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇ ನನ್ನ ವಿಡಿಯೋನ ನೀವು ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಕೆಂಪು ಅಕ್ಕಿಯಿಂದ ನಾನು ರೊಟ್ಟಿನ ತುಂಬಾ ಸಾಫ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು 2 ಕಪ್ ಆಗುವಷ್ಟು ರೈಸನ್ನು ತಗೊಂಡಿದ್ದೀನಿ. ಕೆಂಪು ಅಕ್ಕಿ ರೈಸನ್ನು ತಗೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಬಿಸಿ ಅನ್ನ ಆದರೆ ನಮಗೆ ಅಷ್ಟೊಂದು ಮಿಕ್ಸಿ ಜಾರಲ್ಲಿ ಹಾಕಬೇಕು ಅಂತ ಏನಿರಲ್ಲ. ಇದು ತಣ್ಣೆ ಇದೆಯಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲನೂ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಅಂದರೆ ತುಂಬ ಹಾಕ್ಕೊಳ್ಬಾರ್ದು, ಮಿಕ್ಸಿ ಜಾರ್ ಕೂಡ ಹಾಳಾಗ್ಬಿಡುತ್ತೆ, ಅಲ್ಲೇ ಸ್ಟ್ರಕ್ ಆದಂಗೆ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನೋಡಿ, ಈ ಥರ ನಮಗೆ ಕಲಸೋಕ್ಕೂ ಕೂಡ ತುಂಬಾ ಬೇಗ ಆಗಿಬಿಡುತ್ತೆ. ಈ ಥರ ಕಲಿಸ್ಕೊಂಡು ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಎಲ್ಲನೂ ನೋಡಿ, ನಾನು ಇವಾಗ ಎಲ್ಲನೂ ಕೂಡ ಉಂಡೆಗಳನ್ನ ಮಾಡಿ ಈ ರೀತಿ ಇಟ್ಕೊಳ್ತಿದ್ದೀನಿ. ಇವಾಗ ಈ ಥರ ಉಂಡೆ ಮಾಡಿ ಇಟ್ಕೊಂಡಾದ ನಂತರ ನಾವು ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದನ್ನು ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ನಾವು ಈ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೋಡಿ ಸ್ವಲ್ಪ ಹಿಂಗೆ ಅಗಲ ಕೈಯಲ್ಲೇ ಇದು ಮಾಡಿಕೊಂಡು ಅದನ್ನು ನಾವು ಈ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ನಾವು ಕೈಯಲ್ಲಿ ತಟ್ಕೊಂಡು ಹೋಗ್ಬೇಕು. ಈ ಥರ ನೋಡಿ, ನಾನು ಮಿಕ್ಸಿಯಲ್ಲೇ ಮಾಡಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಇದು ತುಂಬ ನಾವು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋದರೆ ಸಾಕು, ಚೆನ್ನಾಗಿ ತಟ್ಕೋಬೋದು. ನಮಗೆ ಇದು ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅನ್ನೋರು ಪ್ರೆಸ್ಸಿಂಗ್ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಕೆಂಪು ಅಕ್ಕಿಯಿಂದ ರೊಟ್ಟಿನ ಮಾಡಲ್ಲ, ಏಕೆಂದರೆ ಅದು ಸಾಫ್ಟಾಗಿ ಬರಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಹದನ ಚೆನ್ನಾಗಿ ತಗೊಂಡ್ರೆ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಬಿಸಿ ಮಾಡ್ಕೊಂಡು ಆದ ನಂತರ ನಾನು ಈ ಕೈಯಲ್ಲಿ ತೊಟ್ಕೊಂಡಿರ್ತೀನಲ್ಲ ರೊಟ್ಟಿನ ಅದನ್ನು ಹಾಕ್ಕೊಳ್ಬೇಕು. ನಮಗೆ ಇದರಲ್ಲಿ ಕೆಂಡದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಮಗೆ ಇದರಲ್ಲೂ ಕೂಡ ತುಂಬ ಹೊತ್ತು ಬೇಯಿಸಿದ್ರೆ ನಮಗೆ ಈ ಬರ್ನರಲ್ಲಿ ಏನು ಬೇಯಿಸಬೇಕು ಅಂತ ಇಲ್ಲ. ಆದರೆ ನೋಡಿ ಇದು ಉಬ್ಕೊಂಡು ಯಾವ ಥರ ಸಾಫ್ಟಾಗಿ ಲೇಯರ್ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದ್ರ ಮೇಲೆ ಹಾಕಿದ್ದೀನಿ. ಅಂದರೆ ಇದರಲ್ಲಿ ಗ್ಯಾಸ್ ಫ್ಲೇಮ್ಸಲ್ಲೆಲ್ಲ ಮಾಡಿದ್ರೆ ನಮಗೆ ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರು ಇದರಲ್ಲಿ ಮಾಡಲ್ಲ. ಕೆಂಡದಲ್ಲಿ ಮಾಡಿದ್ರೇ ತುಂಬಾ ಒಳ್ಳೆಯದು. ನಾನು ಇದಕ್ಕೆ ನಿಮಗೆ ತೋರಿಸೋದಕ್ಕೋಸ್ಕರ ಹೀಗೆ ನೋಡಿ ಇಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ರೊಟ್ಟಿನೂ ಕೂಡ ಅದೇ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಕೈಯಲ್ಲಿ ತಟ್ಕೊಂಡು. ಅಂದರೆ ಇದು ಅಭ್ಯಾಸ ಇದ್ದರೆ ಮಾತ್ರ ತುಂಬಾ ಚೆನ್ನಾಗಿ ತಟ್ಕೊಂಡು ರೊಟ್ಟಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ಕೆಂಪಕ್ಕಿಯಿಂದ ಮಾಡಿದ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ನಮಗೆ. ನೋಡಿ, ಈ ಥರ ಉಬ್ಕೊಂಡು ಬರುತ್ತೆ. ನಮಗೆ ಒಂದು ಸ್ವಲ್ಪ ಹೀಗೆ ಇಟ್ಟರೆ ಸಾಕು, ಇದು ಊದ್ಕೊಂಡು ಚೆನ್ನಾಗಿ ಬರುತ್ತೆ. ನಾವು ಕೆಂಡದಲ್ಲಿ ಇಟ್ಕೊಂಡೋದ್ರೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಲೇಯರ್ ಆಗಿ ಬರುತ್ತೆ ನಮಗೆ ಒಳಗಡೆ, ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ರೊಟ್ಟಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿದೆ. ಇವಾಗ ನಾನು ಡ್ರೈ ಫಿಶ್ ಕರಿನ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ನೋಡ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಡ್ರೈ ಫಿಶ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿರುವಂಥ ನೀರನ್ನ ಹಾಕಿಬಿಟ್ಟು ಇದರಲ್ಲಿ 10 ನಿಮಿಷ ನಾನು ಈ ಫಿಶ್ನ ನೆನೆಯೋದಕ್ಕೆ ಇಟ್ಕೊಳ್ತೀನಿ. ನೋಡಿ, ಈ ಫಿಶ್ ಎಲ್ಲ ಮೇಲ್ಗಡೆ ಎಲ್ಲ ಅದರದ್ದು ಏನೆಲ್ಲ ಒಂಥರ ಇರುತ್ತೆ, ಒಂದೊಂದು ಮೀನಲ್ಲಿ ಸ್ವಲ್ಪ ಮರಳೆಲ್ಲ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಚೆನ್ನಾಗಿ ಉಜ್ಜಿನೇ ತೊಳ್ಕೊಳ್ಬೇಕು. ನೋಡಿ, ಅದು ಸ್ವಲ್ಪ ನೆನೆಯೋದಕ್ಕೆ ಇಟ್ಟಿದ್ದೀನಿ. ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನಾನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಈ ಥರ ಆಗಿರುತ್ತೆ. ಇವಾಗ ಒಂದು ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ಳೋಣ ನಾವು ಈ ಫಿಶ್ ಮಾಡೋದಕ್ಕೆ. ಅದು ಸ್ವಲ್ಪ ನೆನೀತಾ ಇರಲಿ ಫಿಶ್ಶು.
ನೋಡಿ ಅಷ್ಟರೊಳಗಡೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಈರುಳ್ಳಿ ಫ್ರೈ ಆದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆಲೇ ಚೆನ್ನಾಗಿ ಬೇಯಬೇಕು ನಮಗೆ ಟೊಮೆಟೊ ಹಣ್ಣು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಡ್ರೈ ಫ್ರೆಶ್ನ, ಅದನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಇದರಲ್ಲಿ ಫ್ರೈ ಆದರೆ ಮಾತ್ರ ನಮಗೆ ಚೆನ್ನಾಗಿ ಅನಿಸೋದು. ನೋಡಿ ಇವಾಗ ಮಸಾಲೆನ ರುಬ್ಬಿ ಇಟ್ಕೊಂಡಿರ್ತೀನಲ್ಲ, ಆ ಮಸಾಲೆನ ನಾನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ಇದನ್ನು ಹಾಗೆಯೇ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಆಗಬೇಕು ನಮಗೆ. ಇವಾಗ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಂಡು ಸ್ವಲ್ಪ ಹುಳಿಯನ್ನು ನಾವು ಹಿಂಡ್ಕೊಳ್ಬೇಕಾಗುತ್ತೆ. ಈ ಫಿಶ್ಶಿಗೆ ಸ್ವಲ್ಪ ಹುಳಿ ಚೆನ್ನಾಗಿ ಹಾಕ್ಕೊಳ್ಬೇಕು ಮತ್ತು ಉಪ್ಪನ್ನು ಕೂಡ ನೋಡಿ ಹಾಕ್ಕೊಂಡ್ರೆ ನಮಗೆ ಡ್ರೈ ಫಿಶ್ ಕರಿ ರೊಟ್ಟಿಯೊಂದಿಗೆ ತುಂಬ ಚೆನ್ನಾಗಿ ಆಗುತ್ತೆ ನಮಗೆ. ರೊಟ್ಟಿಗೆ ಇದು ರೊಟ್ಟಿ ಕಡುಬು ಇದಕ್ಕೆಲ್ಲ ಡ್ರೈ ಫಿಶ್ ಕರಿ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಕೂರ್ಗ್ ಸೈಡಲ್ಲೆಲ್ಲ ಈ ಡ್ರೈ ಫಿಶ್ ಕರಿನ ತುಂಬಾ ಮಾಡ್ತಾರೆ. ಏನು ನಾನ್ ವೆಜ್ ಏನೂ ಇಲ್ಲ ಅಂದರೆ ನಮಗೆ ಈ ಥರ ಕರಿಗಳಿದ್ದೇ ಇರುತ್ತೆ. ಹಾಗೆಯೇ ಸ್ವಲ್ಪ ನನ್ನ ಕೆಲಸಗಳೆಲ್ಲ ಸ್ವಲ್ಪ ಬಾಕಿಯಾಗಿತ್ತು, ಹಾಗೆಯೇ ಸ್ವಲ್ಪ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಈ ನಾವು ಕೆಂಪು ಅಕ್ಕಿಯಿಂದ ರೊಟ್ಟಿ ಮಾಡಿದ್ರೆ ಒಬ್ಬೊಬ್ಬರು ಒಂಥರ ರಫ್ ಆಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಆದರೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ. ಚಳಿಗಾಲದಲ್ಲಿ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ. ಮಳೆ ಬರೋ ಹಾಗೂ ಇರುತ್ತೆ, ಮಳೆ ಬರೋದು ಇಲ್ಲ. ನೋಡಿ ಎಲ್ಲಿ ಹೂವಿನ ಗಿಡಗಳು ಎಲ್ಲ ಕಡೆಯೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ವಾತಾವರಣ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗೆಯೇ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈ ತಂಬಿಟ್ಟು ಮಾಡೋಣ, ಹಸಕ್ಕಿ ತಂಬಿಟ್ಟನ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಂಡಿದ್ದೆ. ಹಾಗೆಯೇ ನೋಡಿ ಇದು ಒಂದು ದಿನ ನಾನು ಅಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಂಡು ಅದನ್ನು ಸೋರು ಹಾಕೋಕ್ಕೆ ಇಟ್ಟು ಬಟ್ಟೆ ಮೇಲೆ ನಾನು ಆರಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪುಡಿ ಆಗಬೇಕು. ಅದಕ್ಕೆ ನಾನು 3 ಅಚ್ಚು ಆಗುವಷ್ಟು ಬಿಳಿ ಬೆಲ್ಲವನ್ನು ನಾನು ತಗೊಳ್ತಾ ಇದ್ದೀನಿ. ನೋಡಿ ಅದನ್ನು ಈ ಥರ ತುರ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ಮೆತ್ತಗೆ ಇತ್ತು, ಅದಕ್ಕೆ ನಮಗೆ ಈ ಥರ ಕಾಣಿಸ್ತಾ ಇದೆ ಬೆಲ್ಲ. ನಾನು ಈ ತಂಬಿಟ್ಟನ್ನು ಮಾಡೋದಕ್ಕೆ 1 ಕಪ್ಪು ರೈಸನ್ನು ತೊಳ್ಕೊಳ್ಳೋಕ್ಕೆ ನಾನು ಇಟ್ಕೊಂಡಿದ್ದೆ. ನೋಡಿ 1 ಕಪ್ ರೈಸನ್ನು ಈ ಪುಡಿ ಮಾಡಿಕೊಂಡು ನಾನಿವಾಗ 1 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ತಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ. 1 ಕಪ್ಪು ಹುರಿಗಡಲೆಯನ್ನು ತಗೊಂಡು 3/4 ಕಪ್ಪು ಆಗುವಷ್ಟು ಎಳ್ಳನ್ನು ತಗೊಳ್ತಾ ಇದ್ದೀನಿ. ಒಂದೇ ಕಪ್ಪಲ್ಲಿ ನಾನು ತಗೊಳ್ತಾ ಇದ್ದೀನಿ ಎಲ್ಲವನ್ನು. ಇವಾಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ ತಕ್ಷಣ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲವೂ ಹೊಂದ್ಕೊಳ್ಬೇಕು. ಇಲ್ಲ ಅಂದರೆ ಮಿಕ್ಸ್ ಆಗಿಲ್ಲ ಅಂದರೆ ನಮಗೆ ಒಂದೊಂದು ಕಡೆನೇ ನಿಂತ್ಕೊಂಡ್ಬಿಡುತ್ತೆ. ನೋಡಿ ಇವಾಗ ನಾನು ಕೊಬ್ಬರಿ ಮತ್ತು ಹುರಿಗಡಲೆ ಮತ್ತು ಕಡಲೆ ಬೀಜ 3ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಮಿಕ್ಸಿಯಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಒಂದು ಸರಿ ಹಾಗೇ ತಿರುಗಿಸ್ಬಿಟ್ಟು ತೆಗೆದುಬಿಡ್ತೀನಿ. ಇದು ತುಂಬ ನೈಸ್ ಆಗಬಾರ್ದು. ಇದು ನಮಗೆ ತಿನ್ನೋದಕ್ಕೆ ಹಾಗೆ ಬಾಯಲ್ಲಿ ಸಿಗಬೇಕು, ಆವಾಗನೇ ತುಂಬ ಚೆನ್ನಾಗಿರುತ್ತೆ ತಂಬಿಟ್ಟು. ನೋಡಿ ಇದನ್ನು ಕೂಡ ನೋಡಿ ಹಾಗೇ ಇದೆ. ನಾನು ಒಂದೊಂದು ಮಾತ್ರ ಪುಡಿಯಾಗಿದೆ, ಇನ್ನೆಲ್ಲ ಹಾಗಾಗೇ ಇದ್ರೂ ನಮಗೆ ತಂಬಿಟ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ನಮ್ಮ ಕೊಡಗಿನ ಕಡೆ ಈ ತಂಬಿಟ್ಟು ತುಂಬಾ ಎಲ್ಲರೂ ಕೂಡ ಮಾಡ್ತಾರೆ. ಈ ತಂಬಿಟ್ಟನ್ನು ನೋಡಿ ಈ ಥರ ಎಲ್ಲ ಇದು ಮಾಡಿಕೊಂಡು ಇದನ್ನು ನಾವು ಉಂಡೆಗಳನ್ನಾಗಿ ಮಾಡಿಕೊಂಡು ಉಂಡೆ ಮಾಡಿದ್ರೆ ನಮಗೆ ತಂಬಿಟ್ಟು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇ ನನ್ನ ವಿಡಿಯೋನ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇಂತಹದೇ ಒಂದು ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.